ಹಾಯ್ ನಮಸ್ಕಾರ. ಅಲ್ಲಿನ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಆರೋಗ್ಯಕರವಾದಂಥ ಗಿಣ್ಣು ಮಾಡೋ ವಿಧಾನ ನೋಡೋಣ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ಇದನ್ನು ಉತ್ತರ ಕರ್ನಾಟಕ ಮತ್ತು ಮಲೆನಾಡು ಸೈಡಲ್ಲಿ ಈ ರೀತಿ ಗಿಣ್ಣನ್ನು ಮಾಡ್ತಾರೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಸುವಿನ ಹಾಲನ್ನು ತೊಗೊಂಡಿದ್ದೀನಿ. ಗಿಣ್ಣಾಲು ಪೂರ್ತಿ ಗಿಣ್ಣಾಲಲ್ಲೇ ಮಾಡ್ತಾ ಇರೋದು. ಇದು ಕರುವಾಕಿ 3 ದಿವಸ ಆಗಿದೆ. ಆ ಹಾಲನ್ನು ಉಪಯೋಗಿಸ್ತಾ ಇರೋದು. ನಾವು ಮೊದಲನೇ ದಿವಸದ್ದು ಅಥವಾ 2ನೇ ದಿವಸದ್ದಾದರೆ ಅದಕ್ಕೆ ಬೇರೆ ಹಾಲನ್ನು ಎಕ್ಸ್ಟ್ರಾ ಮಿಕ್ಸ್ 1 ಗ್ಲಾಸ್ ಗಿಣ್ಣಾಲ್ಗೆ 3 ಗ್ಲಾಸ್ನಷ್ಟು ಬೇರೆ ಹಾಲನ್ನು ಗಟ್ಟಿ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೆಲ್ಲನ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನಾನು ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬೆಲ್ಲನ ಹಾಕಿದ್ರೆ ಅದು ಸರಿಯಾಗಿ ಕರಗೋದಿಲ್ಲ ಹಾಲಲ್ಲಿ. ಹಾಗಾಗಿ ಉಂಡೆ ಇರುತ್ತೆ, ಅದು ತಿನ್ನುವಾಗ ಚೆನ್ನಾಗಿರೋದಿಲ್ಲ. ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸಿದ್ದೀನಿ. ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೋಬೇಕು. ಪೆಪ್ಪರ್ ಪೌಡರ್ ಬೇಕಿದ್ದರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಪೂರ್ತಿಯಾಗಿ ಹಾಲಲ್ಲಿ ಕರಗೋಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿ ನೋಡಿ, ಸ್ವೀಟ್ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಸ್ವೀಟ್ನ ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಬೇಕಾಗಿತ್ತು, ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಗಿಣ್ಣನ್ನು ಕುಕ್ಕರ್ನಲ್ಲಾದರೂ ಇಡ್ಬೋದು. ಕುಕ್ಕರ್ನಲ್ಲಿಟ್ಟರೆ ವಿಜಿಲ್ ಆಗಬಾರ್ದು, ಹಾಗೆ ಬೇಯಿಸಬೇಕು. ನಾನು ಇಲ್ಲಿ ಇಡ್ಲಿ ಕುಕ್ಕರನ್ನು ಉಪಯೋಗಿಸ್ತಾ ಇದ್ದೀನಿ. ಇಡ್ಲಿ ಕುಕ್ಕರ್ನಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಅದರಲ್ಲಿ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಬಟ್ಲಿಟ್ಕೋಬೋದು. ನಾನು ಇಲ್ಲಿ ತೂತ್ ಪ್ಲೇಟ್ ಇತ್ತು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಬಟ್ಲನ್ನು ಇಡ್ತಾಯಿದ್ದೀನಿ. ಇಲ್ಲ ಹಾಗೆ ನೀರಿನಲ್ಲೂ ಹಾಗೆ ಡೈರೆಕ್ಟಾಗಿ ಇಡ್ಬೋದು. ಇಟ್ಟಿದ್ದಾದಮೇಲೆ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದಿಯೋ ಟೈಮ್ಗೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು. ನೋಡಿ, ಅರ್ಧ ಗಂಟೆ ಆಗಿದೆ. ಈಗ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಅದು ಹಾಲು ಇರುತ್ತಲ್ಲ, ಗಟ್ಟಿ ಪದಾರ್ಥ ಎಲ್ಲ ಮೇಲೆ ಬಂದು ಕೇಕ್ ಥರ ಒಂದು ಲೇಯರ್ ಬರುತ್ತೆ. ನೀರಿನಂಶ ಎಲ್ಲ ಕೆಳಗಡೆ ಇರುತ್ತೆ. ಅದೇ ಎಮ್ಮೆ ಹಾಲಲ್ಲಿ ಮಾಡಿದ್ರೆ ಅದು ತುಂಬ ಗಟ್ಟಿಯಾಗಿ ಬರುತ್ತೆ ಲೇಯರು. ಹಸುವಿನ ಹಾಲಲ್ಲಾದರೆ ಸ್ವಲ್ಪ ತೆಳುವಾಗಿ ಬರುತ್ತೆ. ನೋಡಿ, ಇದು ಕೆಳಗಡೆ ಇದ್ದಿದ್ದಂಥ ನೀರು, ಬೆಲ್ಲದ ನೀರು ಮತ್ತು ಹಾಲಲ್ಲಿರೋಂಥ ನೀರೆಲ್ಲ ಕೆಳಗಡೆ ಇರುತ್ತೆ. ಅದನ್ನು ಸಪ್ರೇಟಾಗಿ ತೆಗೆದಿದ್ದೀನಿ. ಈಗ ಬಟ್ಲ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಉಲ್ಟಾ ಮಾಡಿದ್ರೆ ಕ್ಲೀನಾಗಿ ಪ್ಲೇಟಲ್ಲಿ ಬಂದ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ಪದಾರ್ಥಗಳು ಕೂಡ ತುಂಬಾ ಕಡಿಮೆ. ಎಲ್ಲ ತಯಾರಾದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ಬೋದು, ಅಥವಾ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂದರೆ ಹಾಗೆ ಇಟ್ಟು ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಗಿಣ್ಣು ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.